ಹನುಮ ಮಾಲಾಧಾರಿಗಳು ವಿಶೇಷವಾಗಿ ಈ ಯಾತ್ರೆಗಾಗಿ ವ್ರತವನ್ನ ಕೈಗೊಂಡಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹನುಮಂತನ ಪೂಜೆ ಸಲ್ಲಿಸಿ ನಂತರ ಯಾತ್ರೆಗೆ ಹೊರಡುತ್ತಾರೆ. ಮಾರ್ಗ ಮಧ್ಯೆ ಹನುಮಂತನ ಸ್ತೋತ್ರಗಳನ್ನು ಪಠಿಸ್ತಾ ಭಜನೆಗಳನ್ನ ಹಾಡ್ತಾ ಸಾಕ್ತಾರೆ. ಇದು ಅವರಲ್ಲಿ ಭಕ್ತಿಯ ಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಯಾತ್ರೆಯನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಕೈಗೊಳ್ಳಲು ಅನುವು ಮಾಡಿಕೊಡ್ತದೆ. ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹ ಯಾತ್ರಿಕರಿಗೆ ದಾನಿಗಳು ಮತ್ತು ವಿವಿಧ ಸಂಘಟನೆಗಳು ಸಹಾಯ ಮಾಡ್ತಾರೆ. ದಾರಿಯುದ್ದಕ್ಕೂ ಮಾಲಾಧಾರಿಗಳಿಗೆ ಉಪಹಾರ, ಕುಡಿಯುವಂತಹ ನೀರು ಮತ್ತು ಬಾಳೆಹಣ್ಣುಗಳನ್ನು ವಿತರಿಸಲಾಗುತ್ತದೆ. ದಾನಿಗಳು ತಮ್ಮ ಕೈಲಾದಷ್ಟು ಸಹಾಯ ಮಾಡುವಂತಹ ಮೂಲಕ ಯಾತ್ರೆಗೆ ಸಹಕರಿಸ್ತಾ ಇದ್ದಾರೆ. ಈ ರೀತಿಯ ಸಹಾಯವು ಯಾತ್ರಿಕರಿಗೆ ಶಕ್ತಿಯನ್ನ ತುಂಬುತ್ತಾ ಇದೆ ಮತ್ತು ಯಾತ್ರೆಯನ್ನ ಸುಗಮಗೊಳಿಸುತ್ತಿದೆ. ಅಂಜನಾದ್ರಿ ಬೆಟ್ಟವು ಹನುಮಂತನ ಜನ್ಮಸ್ಥಳವೆಂದು ನಂಬಲಾಗಿದೆ. ಹೀಗಾಗಿ ಈ ಸ್ಥಳಕ್ಕೆ ಪಾದಯಾತ್ರೆ ಕೈಗೊಳ್ಳಲಾಗುವುದು. ಭಕ್ತರಿಗೆ ವಿಶೇಷ ಮಹತ್ವವನ್ನ ಈ ಪಾದಯಾತ್ರೆ ಹೊಂದಿದೆ. ಯಾತ್ರೆಯು ಅಂಜನಾದ್ರಿಯನ್ನ ತಲುಪಿದ ನಂತರ ಮಾಲಾಧಾರಿಗಳು ಅಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಈ ಪವಿತ್ರ ಯಾತ್ರೆಯು ಭಕ್ತರಿಗೆ ನೆಮ್ಮದಿ ಮತ್ತು ದೇವರ ಆಶೀರ್ವಾದವನ್ನ ಕರುಣಿಸ್ತಾ ಇದೆ.